ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಬೆಳಗ್ಗೆಯಿಂದ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಎಲ್ಲರಿಗೂ ಕೂಡ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ತುಂಬಾ ಜನ ಕಮೆಂಟ್ ಕೂಡ ಮಾಡಿರುವಂತದ್ದು ನೋಡಿ. ಹೊಸ ನಿಯಮದ ಪ್ರಕಾರ ಬಯೋಮೆಟ್ರಿಕ್ ಎಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂದ್ರೆ ಯಾವ ದಿನಾಂಕದಂದು ಹಣ ಬರುತ್ತೆ, ಯಾವ ಜಿಲ್ಲೆ ಮಹಿಳೆಯರಿಗೆ ಹಣ ಬಂದಿದೆ, ಎಲ್ಲ ಅಪ್ಡೇಟ್ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು, ಇನ್ನೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕ ಸೋಮವಾರ ಸಂಜೆ 4ರಿಂದ 5 ಗಂಟೆಗೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ RBI ಮತ್ತೆ ಪ್ಲಾಸ್ಟಿಕ್ ನೋಟ್ ಗಳನ್ನ ತರಲು ಚಿಂತನೆ ಮಾಡ್ತಾ ಇದೆ ಅಂತೆ. ಈ ತರ ಒಂದು ಸುದ್ದಿ ವೈರಲ್ ಆಗಿರುವಂತದ್ದು ವೀಕ್ಷಕರೇ. ಇದರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಮತ್ತೆ ವೀಕ್ಷಕರೇ, ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಅಂತ ಹೇಳಲಾಗಿದ್ದು, ಕರ್ನಾಟಕದಲ್ಲಿ 3 ದಿನಗಳ ಕಾಲ ಈ 10 ಜಿಲ್ಲೆಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗಲಿದೆ. ಬೆಂಗಳೂರು ಸೇರಿದಂತೆ ಎಲ್ಲಾ ನಗರಗಳಲ್ಲೂ ಕೂಡ ಮಳೆ ಆಗುತ್ತೆ. SIR ಪ್ರಕ್ರಿಯೆ ಕೂಡ ಶುರುವಾಗಿದೆ. ವೋಟರ್ ID ಆಧಾರ್ ಕಾರ್ಡ್ ಇದ್ದವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ನಿಮ್ಮ ಮತದಾನದ ಹಕ್ಕಿನ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು. SIR ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ನೀವು ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ರೇಷನ್ ಕಾರ್ಡ್ ಇದ್ದವರು ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ನಿಮಗೆ ಒಂದು ಸೂಪರ್ ಗುಡ್ ನ್ಯೂಸ್ ಇವತ್ತು ನಾವು ನಿಮಗೆ ಹೇಳಲಿದ್ದೇವೆ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 4,000 ರೂಪಾಯಿ ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗಾಗಲೇ 30 ಮತ್ತು 31ನೇ ಕಂತು ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ನೋಡಿ, 30ನೇ ಕಂತು ಹಣ ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ ಈಗಾಗಲೇ ಜಮೆ ಮಾಡಲಾಗಿದೆ ವೀಕ್ಷಕರೇ. ಆದ್ರೆ 31ನೇ ಕಂತು ಇನ್ನು ಜಮೆ ಆಗೋದು ಬಾಕಿ ಇದೆ ಅಂತಾನೂ ಕೂಡ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿದೆ. ನೋಡಿ, ಒಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಯಾಗಿ ಈಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನಿಂತಿಲ್ಲ. ಎಲ್ಲರೂ ಕೂಡ ಗೊತ್ತಿರಲಿ, ಗೃಹಲಕ್ಷ್ಮಿ ಯೋಜನೆ ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆ ಆಗಿರೋದ್ರಿಂದ ಎಲ್ಲ ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗುತ್ತೆ. ಯಾರು ಕೂಡ ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೀಗ ಮೊದಲಿಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ ಈಗ 30ನೇ ಕಂತಿನವರೆಗೂ ಹಣವನ್ನ ಜಮೆ ಮಾಡಲಾಗಿದೆ. 31ನೇ ಕಂತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು ಈ ಸಮಯದಲ್ಲಿ. ಆದ್ರೆ ಈಗ ಮತ್ತೆ ಯಾವಾಗ 31ನೇ ಕಂತು ಅಧಿಕೃತವಾಗಿ ಬಿಡುಗಡೆ ಆಗುತ್ತೆ ಇದ್ರ ಬಗ್ಗೆ ಅಪ್ಡೇಟ್ ಇನ್ನೂ ಬಂದಿಲ್ಲ. ಆದ್ರೆ ಮೊದಲ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಹಣ ಬಿಡುಗಡೆ ಆಗಿದ್ರೆ ಜೂನ್ ಮೊದಲ ವಾರದಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬರೋದು ಬಹುತೇಕ ಖಚಿತ. ಅಂದ್ರೆ ಇದೇ ಒಂದು ಜೂನ್ 8ರಿಂದ 10ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಕಂತಿನ ಹಣ ಜಮೆ ಆಗುತ್ತೆ. ಇಲ್ಲಿವರೆಗೂ ಒಟ್ಟು 60,000 ರೂಪಾಯಿ 30 ಕಂತು ಜಮೆ ಮಾಡಿದ್ದು, 31ನೇ ಕಂತು ಹಣ ಕೂಡ ಇದೇ ಒಂದು ವಾರ 2 ವಾರದಲ್ಲಿ ಜಮೆ ಆಗೋ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ. ಇದು ಕೂಡ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ನೋಡಿ. ಮೊದಲಿಗೆ ಸರ್ಕಾರದಿಂದ ಅಪ್ಡೇಟ್ ಬಂದಿರೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಯಾವ ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರ ಹಣ ಹಾಕೋದಿಲ್ಲ ಅಂತ ಹೇಳಿದೆ ಅಂದ್ರೆ ಒಂದೇ ಮನೆಯಲ್ಲಿ 2 ಗೃಹಲಕ್ಷ್ಮಿ ಅಕೌಂಟ್, 3 ಜನ ಗೃಹಲಕ್ಷ್ಮಿ ಅಕೌಂಟ್ ಹೊಂದಿದ್ರೆ ಅಂತವರಿಗೆ ಹಣ ಬರಲ್ಲ ಅಂತಾನು ಕೂಡ ಇಲ್ಲಿ ಅಧಿಕೃತವಾಗಿ ಅಪ್ಡೇಟ್ ಸಿಕ್ಕಿರುವಂತದ್ದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಮುಖ್ಯವಾಗಿ ತುಂಬಾ ಜನ ಬೇರೆಯವರ ಮೊಬೈಲ್ ನಂಬರ್ ಕೊಟ್ಟಿರುವಂತದ್ದು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ತಮ್ಮ ಮೊಬೈಲ್ ನಂಬರ್ ಕೊಡೋದ್ ಬಿಟ್ಟು ಬೇರೆ ಯಾರದ್ದೋ ಅನ್ನೊಂದು ಪರ್ಸನ್ ನಂಬರ್ ಕೊಟ್ಟು ಒಂದು ಯೋಜನೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಅಂತವರನ್ನು ಕೂಡ ಇಲ್ಲಿ ಪತ್ತೆ ಹಚ್ಚಲಾಗಿದೆ. ಅಂತವರ ಅಕೌಂಟ್ಗೂ ಕೂಡ ಸರ್ಕಾರ ಹಣ ಹಾಕಂಗಿಲ್ಲ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಮೃತಪಟ್ಟವರ ಅಕೌಂಟ್ಗೆ ಇನ್ನೂ ಕೂಡ ಹಣ ಹೋಗ್ತಾ ಇದೆ. ಇದನ್ನ ನಿಲ್ಲಿಸಲಂತೆ ಸರ್ಕಾರದಿಂದ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಜಾರಿಗೆ ತರಲಾಗ್ತಾ ಇದೆ. 1 ಟೈಮ್ ಬಯೋಮೆಟ್ರಿಕ್ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ನೋಡಿ, ಒಮ್ಮೆ ಬಾರಿ ನೀವು ಬಯೋಮೆಟ್ರಿಕ್ ಬೆರಳಚ್ಚು ಕೊಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮರು ನೋಂದಣಿ ಮಾಡಿಸಿಕೊಳ್ಬೇಕಂತೆ. ಅಧಿಕೃತವಾಗಿ ಆದೇಶ ಬರೋದು ಮಾತ್ರ ಬಾಕಿ ಇದೆ. ಈಗಾಗಲೇ ಈ ಒಂದು ಸುದ್ದಿ ಕರ್ನಾಟಕ ರಾಜ್ಯದಂತ ವೈರಲ್ ಆಗಿದೆ. ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಬೆರಳಚ್ಚು ಯಾವಾಗ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇನ್ನು ಸರ್ಕಾರದಿಂದ ಅಧಿಕೃತ ಅಪ್ಡೇಟ್ ಬರೋದು ಬಾಕಿ ಇದೆ. ಅಧಿಕೃತ ಸುತ್ತೋಲೆ ಬರಬೇಕು. ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ಬಯೋಮೆಟ್ರಿಕ್ ಕೊಡ್ಲೇಬೇಕು ಅಂತ ಒಂದು ರಿಟರ್ನ್ ಫಾರ್ಮ್ ಅಲ್ಲಿ ನಮಗೆ ಏನಾದ್ರೂ ಸಿಕ್ತಂದ್ರೆ ಅವಾಗ ನಾವು ನಿಮಗೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತೇವೆ. ಸೊ ಈಗ ಮೊದಲಿಗೆ ಹೇಳ್ಬೇಕಂದ್ರೆ ಸರ್ಕಾರ ಮೃತಪಟ್ಟಿದ್ದವರನ್ನ ಈ ಒಂದು ಯೋಜನೆಯಿಂದ ತೆಗೆದು ಹಾಕಲಂದೇ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ತರ್ತಾ ಇರುವಂತದ್ದು. ಒಮ್ಮೆ ಬಾರಿ ನೀವು ಬಯೋಮೆಟ್ರಿಕ್ ಕೊಟ್ರೆ ಮುಂದೆ ಮತ್ತೆ ಬಯೋಮೆಟ್ರಿಕ್ ಕೊಡೋದು ಬೇಡ. ಪ್ರತಿ ತಿಂಗಳು ಕೊಡೋದಿರಲ್ಲ, ಒಂದ್ಸಲ ಕೊಟ್ರೆ ಸಾಕಂತೆ. ಎದಕ್ಕಂದ್ರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರ್ಬೇಕಂದ್ರೆ ಬಯೋಮೆಟ್ರಿಕ್ ನಿಮ್ಮ ಹೆಬ್ಬಟ್ಟು ಗುರುತು ನೀವು ಕೊಡಬೇಕು. ಕರ್ನಾಟಕ 1 ಗ್ರಾಮ 1 ಎಂಬುವ ಒಂದು ಕೇಂದ್ರಕ್ಕೆ ಹೋಗಿ ನೀವು ನಿಮ್ಮ ಒಂದು ಬೆರಳಚ್ಚು ಕೊಡೋದ್ರ ಮೂಲಕ ಗೃಹಲಕ್ಷ್ಮಿ ಯೋಜನೆಗೆ ಮರು ನೋಂದಣಿ ಮಾಡಿಸಿಕೊಳ್ಳಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಯಾರು ಬಯೋಮೆಟ್ರಿಕ್ ಕೊಡಲ್ಲ ಅಂತವರ ಅಕೌಂಟ್ಗೆ ಸರ್ಕಾರ ಹಣ ಹಾಕಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅವರ ಗೃಹಲಕ್ಷ್ಮಿ ಅಕೌಂಟ್ ಇನ್ ಆಕ್ಟಿವ್ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಆದ್ರೆ ಬೆರಳಚ್ಚು ಯಾವಾಗ ಕೊಡಬೇಕು, ಅಧಿಕೃತ ಆದೇಶ ಬರೋದು ಬಾಕಿ ಇದೆ ವೀಕ್ಷಕರೇ. ಸೊ ಸದ್ಯಕ್ಕೆ ಯಾರು ಕೂಡ ಟೆನ್ಷನ್ ತಗೋಬೇಡಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಮುಖ್ಯವಾಗಿ ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಅಕೌಂಟ್
ಓಪನ್ ಮಾಡಿಸಿದ್ರೆ ಅಂತವ್ರಿಗೂ ಕೂಡ ಹಣ ಬರಲ್ಲ. ಮತ್ತೆ ಮೂರನೇದಾಗಿ ಮೃತಪಟ್ಟವ್ರ ಅಕೌಂಟ್ಗೆ ಹಣ ಬರಲ್ಲ. ಮತ್ತೆ ನಾಲ್ಕನೇದಾಗಿ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರಬೇಕು. ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಇದ್ರೂ ಕೂಡ ಹಣ ಬರಲ್ಲ ವೀಕ್ಷಕರೇ. ಇನ್ನು 31ನೇ ಕಂತು ನಿಮಗೆ ಜೂನ್ 10ನೇ ತಾರೀಕಿನ ಒಳಗೆ ಬರೋ ಒಂದು ಸಾಧ್ಯತೆ ಇರುವಂತದ್ದು. ಇನ್ನು ಕರ್ನಾಟಕದ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಈಗಾಗಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಬಹುತೇಕ ಖಚಿತವಾಗಿದೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಬಂದಿರುವಂತದ್ದು. ಅಂದ್ರೆ CLP ಸಭೆ, ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಕೂಡ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಘೋಷಣೆ ಆಗಿದೆ. ಸಿದ್ದರಾಮಯ್ಯನವರು ಸರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನೇ ಒಂದು ಪ್ರಸ್ತಾಪಿಸಿರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ತೆರೆ ಬಿದ್ದಿದ್ದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸರ್ವಾನುಮತದಿಂದ ಆಯ್ಕೆ ಆಗಿದ್ದಾರೆ ಎಂಬುವ ಅಧಿಕೃತ ಒಂದು ಅಪ್ಡೇಟ್ ಬಂದಿದೆ. ಹೀಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಈಗಾಗಲೇ ಆಯ್ಕೆ ಆಗಿರುವಂತದ್ದು. ಪ್ರಮಾಣ ವಚನ ತಗೊಳ್ಳೋದು ಮಾತ್ರ ಈಗ ಬಾಕಿ ಇದೆ ವೀಕ್ಷಕರೇ. ನೋಡಿ, ಶಾಸಕಾಂಗ ಸಭೆ CLP ಸಭೆಯಲ್ಲೂ ಕೂಡ ಅಧಿಕೃತವಾಗಿ ಹೆಸರು ಘೋಷಣೆ ಆಗಿರುವಂತದ್ದು. ಜೂನ್ 3ನೇ ತಾರೀಕು ಸರಳವಾಗಿ ಪ್ರಮಾಣ ವಚನ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಲಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಯಾವುದೇ ರೀತಿಯ ಒಂದು ಹೆಚ್ಚು ಆಡಂಬರವಿಲ್ಲದೆ, ಬಿಲ್ಡಪ್ ಇಲ್ಲದೆ ಬೆಂಗಳೂರಿನ ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ ಅತ್ಯಂತ ಸರಳವಾಗಿ ಈ ಕಾರ್ಯಕ್ರಮ ಜರುಗಲಿದೆಯಂತೆ. ಇಂಧನ ಬಿಕ್ಕಟ್ಟು ಹಾಗೂ ಸಂಚಾರ ದಟ್ಟಣೆಯನ್ನ ತಪ್ಪಿಸಲು ನಿಟ್ಟಿನಿಂದ ಅದ್ಧೂರಿತನಕ್ಕೆ ಬ್ರೇಕ್ ಹಾಕಲಾಗಿದ್ದು ಕಾರ್ಯಕ್ರಮವನ್ನು ಸರಳವಾಗಿ ನಡೆಸಲು ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತ ವೀಕ್ಷಕರೇ. ನೋಡಿ, ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಹೊಸ CM ಆಯ್ಕೆಗೂ ಮುನ್ನವೇ ಮಂತ್ರಿಗಿರಿಗೆ ಲಾಭ ಕೂಡ ಶುರುವಾಗಿದೆ. ಅಂದ್ರೆ ಸಂಪುಟ ರಚನೆಗೆ ಈಗ ಕಸರತ್ತು ಶುರುವಾಗಿದೆ. ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರೆಲ್ಲ ಸಚಿವರು ಯಾವೆಲ್ಲ ಖಾತೆಗಳನ್ನ ತಗೋಬಹುದು ಎಂಬುವ ಪ್ರಶ್ನೆ ಈಗ ಶುರುವಾಗಿರುವಂತದ್ದು. ಸಂಭವನೀಯರು ಸಚಿವರು ಯಾರಪ್ಪ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು, ಕೃಷ್ಣ ಬೈರೇಗೌಡ ಸಚಿವರು ಸೇರಿದಂತೆ ಒಟ್ಟು 11ರಿಂದ 12 ಸಚಿವರ ಹೆಸರು ಈಗಾಗಲೇ ಒಂದು ಅಪ್ಡೇಟ್ ಸಿಕ್ಕಿರುವಂತದ್ದು. ಮಂತ್ರಿ ಮಂಡಲಕ್ಕೆ 2 ಹಂತದಲ್ಲಿ ಸಚಿವರ ಸೇರ್ಪಡೆ ನಿರೀಕ್ಷೆ ಇದೆ. 1ನೇ ಹಂತದಲ್ಲಿ 8ರಿಂದ 10 ಸಚಿವರ ಪಟ್ಟಿಗೆ ಅಂತಿಮ ಮುದ್ರೆ ಸಿಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಕಾಂಗ್ರೆಸ್ ಹೈಕಮಾಂಡ್ ನೀಡಿರುವ ಮಾರ್ಗಸೂಚಿ ಅನುಸಾರ ನೂತನ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗುವ ಅಭ್ಯರ್ಥಿಗಳ ಹೆಸರು ಭಾನುವಾರದವರೆಗೂ ಅಪ್ಡೇಟ್ ಆಗಲಿದೆ ವೀಕ್ಷಕರೇ. 15 ಹೆಚ್ಚು ಹಳಬರಿಗೆ ಕೋಕ. ಎದಕ್ಕಂದ್ರೆ ಯುವ ಪಡೆ ಕಟ್ಟಲು ಡಿ ಕೆ ಶಿವಕುಮಾರ್ ಅವರು ಆಸಕ್ತಿ ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೊಸ ಮಂತ್ರಿ ಮಂಡಲಕ್ಕೆ ಈಗ ದೊಡ್ಡ ಕಸರತ್ತು ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಕೆಲವು ಸಚಿವರು ಈಗಾಗಲೇ ದಿಲ್ಲಿಗೂ ಕೂಡ ಪ್ರಯಾಣಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೋಮವಾರ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ ವೀಕ್ಷಕರೇ. ಈಗ ನೋಡಿ, ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ನೋಡಿ, ಹರಿದು ಹೋಗಲ್ಲ, ನೀರಿನಲ್ಲೂ ಕೂಡ ನೆನೆಯಲ್ಲ, ಕೈ ಸೇರಲು ಸಜ್ಜಾಗ್ತಾ ಇದೆ ಅಂತೆ RBIದ ಹೊಸ ಮ್ಯಾಜಿಕ್ ಕರೆನ್ಸಿ ನೋಟ್ಗಳು. ಹೌದು, ನಮ್ಮ ದೇಶದಲ್ಲಿ ಡಿಜಿಟಲ್ ಪಾವತಿಗಳು ಎಷ್ಟು ವೇಗವಾಗಿ ಬೀಳುತ್ತಿದ್ರು ನಗದು ಹಣದ ಬೇಡಿಕೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಕರೆನ್ಸಿ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆ ತರುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಆದ್ರೆ ಇದ್ರ ಬಗ್ಗೆ ಅಧಿಕೃತ ಆದೇಶ ಬರೋದು ಬಾಕಿ ಇದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸುದ್ದಿ ಭಾರಿ ವೈರಲ್ ಆಗಿದೆ. ನೋಡಿ, ಪ್ಲಾಸ್ಟಿಕ್ ಅಂದ್ರೆ ಪಾಲಿಮರ್ ನೋಟ್ಗಳ ಯೋಜನೆಯನ್ನ ಪುನರುಜ್ಜೀವನ ಮಾಡುತ್ತೆ RBI. ಅಂದ್ರೆ ನೋಡಿ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಈಗ ಮುಂಬೈ ಮತ್ತು ಪಟ್ನಾಗಳಲ್ಲಿ ನಡೆದ RBIನ ಇತ್ತೀಚಿನ ಒಂದು ಬೋರ್ಡ್ ಸಭೆಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗಿದ್ದು, ಸಾರ್ವಜನಿಕ ಬಳಕೆಗೆ ಶೀಘ್ರದಲ್ಲೇ ಪೈಲಟ್ ಪ್ರಾಜೆಕ್ಟ್ ಪ್ರಾಯೋಗಿಕ ಯೋಜನೆ ಘೋಷಣೆ ಆಗೋ ಸಾಧ್ಯತೆ ಇದೆ. ಅಂದ್ರೆ ನಾವು ಪ್ರಸ್ತುತ ಬಳಸ್ತಾ ಇರೋ ನೋಟುಗಳು ಹತ್ತಿ ಆಧಾರಿತ ಕಾಗದದಿಂದ ತಯಾರಿಸಲಾಗುತ್ತದೆ. ಆದ್ರೆ ಪಾಲಿಮರ್ ನೋಟುಗಳು ಬಯೋ ಆಕ್ಸಿಯಲಿ ಓರಿಯೆಂಟೆಡ್ ಪ್ರೊಪೋಲಿನ್ ಅಂದ್ರೆ ಈ ಒಂದು ವಿಶೇಷ ಪ್ಲಾಸ್ಟಿಕ್ ವಸ್ತುವಿನಿಂದ ತಯಾರು ಮಾಡಲಾಗುತ್ತೆ. ಇವು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳಂತೆ ಗಟ್ಟಿಯಾಗಿರದೆ ಸಾಮಾನ್ಯ ಕಾಗದದ ನೋಟುಗಳಂತೆ ಹಗುರವಾಗಿರುತ್ತದೆ ಮತ್ತು ಸುಲಭವಾಗಿ ಮಡಿಚಿಡಬಹುದು. ನೀರಿನಲ್ಲಿ ಬಿದ್ದರೂ ಏನಾಗಲ್ಲ, ಹರಿಯೋದು ಇಲ್ಲ. ಹೀಗಾಗಿ RBI ಪ್ಲಾಸ್ಟಿಕ್ ನೋಟ್ ಗಳನ್ನ ತರಲು ಚಿಂತನೆ ಶುರು ಮಾಡಿದೆ ಅಂತೆ. ಅಂದ್ರೆ ಪಾಲಿಮರ್ ನೋಟ್ಸ್ ಅಂತಾನು ಕೂಡ ಇದಕ್ಕೆ ನಾವು ಕರೀಬಹುದು. ಆದ್ರೆ ಅಧಿಕೃತ ಘೋಷಣೆ ಬರೋದು ಮಾತ್ರ ಇಲ್ಲಿ ಬಾಕಿ ಇರುವಂತದ್ದು ವೀಕ್ಷಕರೇ. ಇದು ಕೂಡ ನಿಮಗೆಲ್ಲ ಗೊತ್ತಿರಲಿ. ನೋಡಿ, ಮತ್ತೊಂದು ಕಡೆಗೆ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ, ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ನಾಳೆಯಿಂದಲೇ ಭಾರಿ ಮಳೆ ಆಗಲಿದೆ ಅಂತೆ. ಜನರು ಸ್ವಲ್ಪ ಹುಷಾರಾಗಿರಿ. ಎದಕ್ಕಂದ್ರೆ ಮತ್ತೆ ಗುಡುಗು ಸಿಡಿಲು ಸಮೇತ ಭರ್ಜರಿ ಮಳೆ ಆಗುತ್ತೆ ಅಂತ ಹೇಳಲಾಗಿದ್ದು, ಯಾವೆಲ್ಲ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಪ್ರಕಾರ ಬಂದಿರೋ ಮಾಹಿತಿ ನೋಡೋಣ. ಹೌದು ವೀಕ್ಷಕರೇ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಕೊಡಗು ಮತ್ತು ಚಿಕ್ಕಮಗಳೂರು, ರಾಮನಗರ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗುವ ಮುನ್ಸೂಚನೆ ಇದೆ ವೀಕ್ಷಕರೇ. ಈ ಜಿಲ್ಲೆಗಳಲ್ಲಿ ಮಳೆ ಜೊತೆಗೆ ಭಾರಿ ಒಂದು ಬಿರುಗಾಳಿ ಬೀಸೋ ಸಾಧ್ಯತೆ ಇದೆ. ಗುಡುಗು ಸಿಡಿಲು ಸಮೇತ ಮಳೆ ಆಗುತ್ತೆ. ಈ ಜಿಲ್ಲೆ ಜನರು ಸ್ವಲ್ಪ ಹುಷಾರಾಗಿರ್ಬೇಕು, ಎಚ್ಚರವಾಗಿರ್ಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಗುಡುಗು ಮಿಂಚಿನ ಸಂದರ್ಭದಲ್ಲಿ ಜಾಗರೂಕರಾಗಿರ್ಬೇಕು ಅಂತ ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ. ಜೂನ್ ಮೊದಲ ವಾರದವರೆಗೂ ಭಾರಿ ಮಳೆ ಇರಲಿದೆ ಅಂತಾನೂ ಕೂಡ ಇಲ್ಲಿ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ಇನ್ನು ಮುಖ್ಯವಾಗಿ ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಕೊಪ್ಪಳ, ಗದಗ ಮತ್ತು ಬೀದರ್, ಯಾದಗಿರಿ ಈ ಭಾಗದಲ್ಲೂ ಕೂಡ ಸಂಜೆ ಹೊತ್ತಿಗೆ ಗುಡುಗು ಸಿಡಿಲು ಸಮೇತ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇರೋದ್ರಿಂದ ನೀವು ಕೂಡ ಸ್ವಲ್ಪ ಈ ಒಂದು ಭಾಗದಲ್ಲಿದ್ರೆ ಹುಷಾರಾಗಿರ್ಬೇಕು ಅಂತ ಇಲ್ಲಿ
ಹೇಳಲಾಗಿದೆ ವೀಕ್ಷಕರೇ. ಒಟ್ಟಾರೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ಮತ್ತೆ ಜೂನ್ ತಿಂಗಳಿನಿಂದ ಮಳೆ ಪ್ರಮಾಣ ಜಾಸ್ತಿ ಆಗ್ಬಹುದು, ಜನರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಈಗ ಬನ್ನಿ ಕೊನೆಯದಾಗಿ ಏನಪ್ಪಾ ಅಂದ್ರೆ SIR ಪ್ರಕ್ರಿಯೆ ನೋಡಿ, ವೋಟರ್ ಕಾರ್ಡ್ ಇದ್ದವರಿಗೆ ಮತ್ತು ಮುಖ್ಯವಾಗಿ ಆಧಾರ್ ಕಾರ್ಡ್ ಇದ್ದವರಿಗೂ ಕೂಡ ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ನೋಡಿ, ನಕಲಿ ಮತದಾರರನ್ನ ತೆಗೆದು ಹಾಕಲೆಂದೇ SIR ಪ್ರಕ್ರಿಯೆ ಶುರು ಮಾಡಲಾಗ್ತಾ ಇದೆ. ಜೂನ್ 20ರಿಂದಲೇ ಮತದಾರರ ಪಟ್ಟಿ ಪರಿಷ್ಕರಣೆ ಶುರುವಾಗ್ತಾ ಇದೆ ವೀಕ್ಷಕರೇ. ಜೂನ್ 30ನೇ ತಾರೀಕಿನಿಂದ ಜುಲೈ 29ರವರೆಗೂ ಮತದಾರರ ಮನೆಗಳಿಗೆ BLOಗಳ ಭೇಟಿ ಶುರುವಾಗುತ್ತೆ. ಅಂದ್ರೆ BLOಗಳು ಮನೆಗೆ ಬರ್ತಾರೆ, ಮತದಾರರ ಮನೆಗಳಿಗೆ ಬಂದು ವೋಟರ್ ID ಮತ್ತು ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡಬಹುದು. ಎದಕ್ಕಪ್ಪ ಅಂದ್ರೆ ನಕಲಿ ಮತದಾರರನ್ನ ತೆಗೆದು ಹಾಕಲಾಗುತ್ತೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮೊನ್ನೆ ತಾನೇ DK ಶಿವಕುಮಾರ್ ಸರ್ ಅವರು ಹೇಳಿಕೆ ಕೊಟ್ಟಿದ್ರು, SIR ಪ್ರಕ್ರಿಯೆಯಲ್ಲಿ SIR ಅಧಿಕಾರಿಗಳು ಅಂದ್ರೆ BLO ಅಧಿಕಾರಿಗಳು ನಿಮಗೆ ಒಂದು ಫಾರಂ ಅನ್ನ ಕೊಟ್ರೆ ಆ ಒಂದು ಅರ್ಜಿ ತುಂಬಿ ನೀವು ಮತ್ತೆ ವಾಪಸ್ ಕೊಡಬೇಕು. ಒಂದು ವೇಳೆ ನೀವೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ನಿಮ್ದು ಮತದಾನದ ಹಕ್ಕು ಹೋಗುತ್ತೆ. ಮತದಾನದ ಹಕ್ಕು ಹೋದ್ರೆ ಗ್ಯಾರಂಟಿ ಯೋಜನೆಗಳ ಲಾಭ ಅಂದ್ರೆ ಪಿಂಚಣಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ಲ. ಹೀಗಾಗಿ SIR ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ರು ಕೂಡ ಜಾಗರೂಕರಾಗಿರ್ಬೇಕು ಅಂತ DK ಶಿವಕುಮಾರ್ ಸರ್ ಅವರು ಮೊದಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡೋಣ, ಈಗ ಜೂನ್ 30ನೇ ತಾರೀಕಿನಿಂದ ಮತದಾರರ ಮನೆಗಳಿಗೆ BLOಗಳ ಭೇಟಿ ಶುರುವಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.